श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयतं हरिं करोतु मम कल्याणं। हरिर्हयमुखाविदः कृश्च मध्वनामा मे वरदोऽस्तु निरन्तरम्। वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेर्गुरुं भक्त्या महाविश्वासपूर्वकं निक्षेपेत् सर्वभारांश्च गुरो ಶ್ರೀಪಾದಪಂಕಜೇ. ಪತಿವ್ರತೆಯರು ನಿತ್ಯದಲ್ಲಿ ಮಾಡುವಂತಹ ಆಚರಣೆಗಳ ಬಗ್ಗೆ ನಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ದೀಪಾರಾಧನೆಯ ಬಗ್ಗೆ ದೀಪದ ಅರ್ಥವನ್ನ ನಿನ್ನೆ ತಿಳಿದಿದ್ದೀವಿ. ಇವತ್ತು ದೀಪ ಆರಾಧನೆಯನ್ನ ಮಾಡುವಂಥದ್ದು, ದೀಪವನ್ನ ಹಚ್ಚುವಂಥದ್ದು, ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಅದರಲ್ಲೂ ಒಂದು ಮಾತು ಹೇಳ್ತಾರೆ, ರಜೋದೋಷಾದ್ ವಿಮುಚ್ಚೇತ ಪೌರ್ಣಮ್ಯಾಂ ಯಾಂ ದದಾತಿ ಯಾ ಸಾ. ಸ್ತ್ರೀಯಾದಂಥವಳು ರಜಸ್ವಲೆಯಾದಂತಹ ಸಂದರ್ಭದಲ್ಲಿ ಗೊತ್ತು ಅಥವಾ ಗೊತ್ತಿಲ್ಲದೆ ಆಗುವಂತಹ ಅನೇಕ ದೋಷಗಳು ಘಟಿಸುವಂತಹ ಅವಕಾಶ ಇದೆ. ಆ ಎಲ್ಲ ದೋಷಗಳ ಪ್ರಾಯಶ್ಚಿತ್ತ ಅದು ದೀಪವನ್ನ ಆರಾಧನೆ ಮಾಡೋದ್ರಿಂದ ಬರ್ತಾ ಇದೆ. ಹುಣ್ಣಿಮೆ ದಿವಸ ದೇವರ ಸನ್ನಿಧಾನದಲ್ಲಿ ಅಖಂಡವಾಗಿ ಒಂದು ದಿವಸದ ಮಟ್ಟಿಗೆ ದೀಪಾರಾಧನೆಯನ್ನ ಮಾಡೋದ್ರಿಂದ ಏನಾದ್ರೂ ದೋಷಗಳೇನಾದ್ರೂ ಇದ್ರೆ ಅವೆಲ್ಲವೂ ಪರಿಹಾರ ಆಗಿ ಹೋಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಇನ್ನು ಲಕ್ಷವರ್ತಿ ದೀಪ ಇದೆ, ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಪಾಪಗಳು ಅನೇಕ ವಿಧವಾದ ಪಾಪಗಳಿದ್ದಾವೆ. ಕೆಲವೊಂದು ಬಾಯಿ ಬಿಟ್ಟು ಹೇಳಲಿಕ್ಕೆ ಬರ್ತದೆ, ಇಂಥ ಪಾಪ ಮಾಡಿದ್ದೇನೆ ಅಂತ. ಕೆಲವೊಂದು ಹೇಳಲಿಕ್ಕೆ ಬರೋದಿಲ್ಲ, ನಾಚಿಕೆ ಪಡಬೇಕು ನಾವು, ಅಂತಂತಹ ಪಾಪಗಳನ್ನ ಮಾಡ್ತೀವಿ. ರಹಸ್ಯವಾದ ಪಾಪಗಳು, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗದೇ ಇರುವಂತಹ ಪಾಪಗಳು, ಧರ್ಮಶಾಸ್ತ್ರ ಉಲ್ಲಂಘನೆ ಮಾಡಿರುವಂಥದ್ದು, ಮಾಡಬೇಕಾದ ಕರ್ತವ್ಯಗಳನ್ನ ಬಿಟ್ಟಿರುವಂಥದ್ದು, ಮಾಡಲೇಬೇಕಾದ ಕರ್ತವ್ಯಗಳನ್ನ ಮಾಡದೇ ಇರುವಂಥದ್ದು ದೊಡ್ಡ ಪಾಪ. ಆ ಎಲ್ಲಾ ಪಾಪಗಳು ಈ ದೀಪದಾನವನ್ನ ಮಾಡೋದ್ರಿಂದ, ದೀಪವನ್ನ ಹಚ್ಚೋದ್ರಿಂದ ಭಗವಂತ ಪ್ರೀತನಾಗ್ತಾನೆ. ಇದು ಒಂದ್ ದಿವಸದ ಮಟ್ಟಿಗೆ ಸ್ತ್ರೀಯರಿಗೆ ಹೇಳಿದ್ರು. ಇದರ ಜೊತೆಗೆ ಅಖಂಡ ದೀಪ ಅಂತ ಇದೆ. ಅದು ಸಾಮಾನ್ಯವಾಗಿ ಎಲ್ಲರಿಗೆ ತಿಳಿದಿರುವಂಥದ್ದು. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಬೃಹನ್ನಾರದೀಯ ಪುರಾಣದಲ್ಲಿ ಅಧಿಕ ಮಾಸ ಮಹಾತ್ಮೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಪುರುಷೋತ್ತಮ ದೀಪ, ಒಂದು ತಿಂಗಳು ಪರ್ಯಂತರವಾಗಿ ದೀಪವನ್ನ ಭಗವಂತನ ಮುಂದೆ ಹಚ್ಚುವಂಥದ್ದು. ಏನು ಕಷ್ಟಪಡ್ಬೇಕಾಗಿಲ್ಲ, ದೀಪವನ್ನ ಹಚ್ಚೋದು ನಿತ್ಯದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಅಖಂಡವಾಗಿ ಹಚ್ಚುವಂಥದ್ದು. ಅದರಿಂದ ಈ ಅಖಂಡ ದೀಪವನ್ನು ಯಾರು ಹಚ್ತಾರೋ, ಯಾವ ಸೌಭಾಗ್ಯವತಿ ಹಚ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗತ್ತೆ. ಮನೆ ಸಂಪದ್ಭರಿತವಾಗ್ತದಂತೆ. ಲಕ್ಷ್ಮೀದೇವಿ ಬರ್ತಾಳೆ, ಭಗವಂತ ಬಂದು ಅನುಗ್ರಹ ಮಾಡ್ತಾನೆ ಅಂತ ಪುರಾಣದ ವಚನ ಇದೆ. ಜೊತೆಗೆ ದೀರ್ಘವಾದ ಆಯುಷ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಮನುಷ್ಯನ ಜನ್ಮ ದೊರೆಯುವಂಥದ್ದು ಬಹಳ ಅಪರೂಪ. ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಹಾಳು ಮಾಡಿಕೊಳ್ಳದೆ ಸಕಲ ಸಾಧನೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಹರಿಯನ್ನ ಸೇವೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು. ನಿತ್ಯದಲ್ಲಿ ಗುರುಮಂತ್ರವನ್ನು ಮಾಡಬೇಕು. ಜಪಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು, ಬಹಳ ಸುಂದರವಾಗಿದೆ. ಅದರಲ್ಲೂ ಹೇಳ್ತಾರೆ, ಜಪ, ತಪಸ್ಸು, ಪತಿರಹಿತ ತೀರ್ಥಯಾತ್ರ, ಸನ್ಯಾಸ, ಮಂತ್ರಸಿದ್ಧಿ, ದೇವತಾರಾಧನೆ ಇವಿಷ್ಟನ್ನು ಸ್ತ್ರೀಯರಿಗೆ ಹೇಳಿಲ್ಲ. ಮುಖ್ಯವಾದ ಒಂದು ಸಂದೇಶ ಏನು, ಏಕಾದಶ ಸ್ಕಂದ ಹೇಳ್ತದೆ 12 ನಿಯಮಗಳನ್ನ. ಅದರಲ್ಲೂ ಶೌಚ, ತಪಸ್ಸು,
ಹೋಮ, ಶ್ರದ್ಧಾ, ಆತಿಥ್ಯ, ಭಗವದಾರ್ಚನೆ, ತೀರ್ಥಾಟನ, ತುಷ್ಟಿ, ಶಾಂತಿ, ಆಚಾರ್ಯ ಸೇವಾ, ಬಹಳಷ್ಟು ನಿಯಮಗಳನ್ನು ಹೇಳ್ತಾರೆ, ಭಾಗವತದಲ್ಲಿದೆ. ಆದರೆ ಇವೆಲ್ಲವೂ ಮುಖ್ಯವಾಗಿ ಪತಿ ಸೇವೆಯಿಂದ ಆ ಸ್ತ್ರೀಗೆ, ಸೌಭಾಗ್ಯವತಿಗೆ ದೊರೆಯುವಂಥದ್ದಪ್ಪ. ಹಾಗಾಗಿ ಮಂತ್ರಗಳ ಜಪ ಅಂತ ಏನಾದ್ರೂ ಬಂದ್ರೆ ಸ್ತ್ರೀಣಾಮಪಿ ಗುರುಮಂತ್ರ, ಕೃಷ್ಣ ಮಂತ್ರ ಜಪ, ರಾಮ ಮಂತ್ರ ಜಪ, ನಾಮತ್ರಯ ಮಂತ್ರ ಜಪಶ್ಚ ಸ್ಮೃತಿ ವಿಹಿತ ಏವ. ಗುರುಮಂತ್ರವನ್ನು ಮಾಡಿಕೊಳ್ಳಬೇಕು ನಿತ್ಯದಲ್ಲಿ, ಜೊತೆಗೆ ಕೃಷ್ಣ ಮಂತ್ರ ಜಪ, ರಾಮ ಮಂತ್ರ ಜಪ, ನಾಮತ್ರಯ ಜಪ, ಅಚ್ಯುತ ಅನಂತ ಗೋವಿಂದ ನಿತ್ಯದಲ್ಲಿ ಜಪ ಮಾಡಬೇಕಪ್ಪ. ಅದು ಬಹಳ ವಿಹಿತವಾಗಿರುವಂಥದ್ದು. ಸ್ಮೃತಿಯ ಆಧಾರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನಿತ್ಯದಲ್ಲಿ ಕೃಷ್ಣ ಮಂತ್ರ ಜಪವನ್ನು ಮಾಡಬೇಕು. ಯಾಕೆ ಅಂದ್ರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತಿದೆ. ಸಾಮಾನ್ಯವಾಗಿ ಈ ಶ್ಲೋಕವನ್ನ ಕೇಳಿರುವಂಥದ್ದು. ಭಿದ್ಯತೆ ಹೃದಯ ಗ್ರಂಥಿಂ ಛಿದ್ಯತೆ ಸರ್ವ ಸಂಶಯ, ವಿಷ್ಣೋ ಮಂತ್ರೋಪಾಸನಾಯ ಕ್ಷೀಯತೆ ಕರ್ಮ. ಅಂದ್ರೆ ನಾವು ಮಾಡಿರುವಂತಹ ಎಲ್ಲ ಕರ್ಮಗಳು ಅವೆಲ್ಲವೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಪ್ಪ. ಕೃಷ್ಣ ಮಂತ್ರದ ಜಪದ ಬಗ್ಗೆ ಹೇಳೋಕ್ಕಿಂತ ಒಂದು ಮಹತ್ವವನ್ನು ಹೇಳ್ತಾರೆ. ಮಂತ್ರಗಳಲ್ಲಿ ಅನೇಕ ವಿಧವಾದ ಮಂತ್ರಗಳಿದ್ದಾವೆ. ಪ್ರಣವ ರಹಿತವಾದ, ಬೀಜರಹಿತವಾದ ಮಂತ್ರಗಳಿದ್ದಾವೆ. ನಮೋ ರಾಮಾಯ ನಮಃ, ನಮೋ ಕೃಷ್ಣಾಯ ನಮಃ, ಈ ರೀತಿಯಾಗಿರುವಂಥದ್ದು ಪ್ರಣವರಹಿತವಾದ, ಬೀಜರಹಿತವಾದ, ಶ್ರೀ ಶಬ್ದ ಪೂರ್ವಕವಾದ ಮಂತ್ರಗಳಿದ್ದಾವೆ. ಶ್ರೀಂ ಕೃಷ್ಣಾಯ ನಮಃ ಅಂತ ಉದಾಹರಣೆ ತಗೋಬಹುದು. ಹೀಗೆ ಶ್ರೀ ಶಬ್ದವಾದ ಇನ್ನೂ ಅನೇಕ ಮಂತ್ರಗಳಿದ್ದಾವೆ. ಶ್ರೀರಾಮ, ಶ್ರೀಕೃಷ್ಣ, ಶ್ರೀ ಗೋವಿಂದ, ಇವೆಲ್ಲ ಮಂತ್ರಗಳು. ಆಮೇಲೆ ಶ್ರೀ ಶಬ್ದ ಪೂರ್ವಕವಾದ, ಪ್ರಣವರಹಿತವಾದ, ನಮ ಶಬ್ದದಿಂದ ವಾಚ್ಯವಾದ ಮಂತ್ರಗಳಿದ್ದಾವೆ. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ. ಯೋಗ್ಯವಾದ ಗುರುಗಳಿಂದ ಮಂತ್ರೋಪದೇಶವನ್ನ ಪಡೆದು ಅವಶ್ಯವಾಗಿ ಜಪ ಮಾಡಬೇಕಪ್ಪ. ಅದರಲ್ಲೂ ಕೃಷ್ಣ ಮಂತ್ರ ಜಪ ಇದೆ ಅಲ್ಲ, ಬಹಳ ವಿಶೇಷ. ಸೌಭಾಗ್ಯವತಿಯರು ನಿತ್ಯದಲ್ಲಿ ಮಂತ್ರ ಜಪ ಮಾಡಬೇಕು. ವಿಷ್ಣು ರಹಸ್ಯ ಹೇಳ್ತದೆ, ರಾಮ ಗೋಪಾಲ ಕೃಷ್ಣಾದ್ಯ ಹರಿದಾಮೋದರಾಚ್ಯುತಾಹ ಮತ್ಸ್ಯ ವಾಮನ ಕೂರ್ಮಾದ್ಯಾಹ ಸರ್ವೇಸ್ಯೂ ಸೌಮ್ಯಮೂರ್ತಯ. ಈ ಎಲ್ಲಾ ನಾಮಗಳನ್ನು ನಿತ್ಯದಲ್ಲಿ ಜಪ ಮಾಡಬೇಕು. ರಾಮ, ಕೃಷ್ಣ, ಗೋಪಾಲ, ಹರಿ, ದಾಮೋದರ, ಅಚ್ಯುತ, ಯಾವಾಗಲೂ ನಿತ್ಯದಲ್ಲಿ ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕಪ್ಪ. ಅದರಲ್ಲೂ ಕೃಷ್ಣ ಮಂತ್ರ ಜಪ ಇದೆ ಅಲ್ಲ, ಅದು ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ಹೇಳಿದ್ದಾರೆ. ಕಾರಣ ಏನು ಅಂದ್ರೆ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಭೂಮಿಯಲ್ಲಿ ಒಂದು ರೂಪದಿಂದ ಇದ್ದು ಎಲ್ಲರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ದ್ವಾರಕಾ ಕ್ಷೇತ್ರ ಶಾಸ್ತ್ರದಲ್ಲಿದೆ ಬಹಳ ವಿಸ್ತಾರವಾಗಿ. ಒಂದು ಸಣ್ಣ ನೆನಪು ಮಾಡಿಕೊಳ್ಳೋದಾದ್ರೆ, ದ್ವಾರಕಾ ಕ್ಷೇತ್ರ ವೈಕುಂಠದ ಒಂದು ಭಾಗ. ಅಲ್ಲಿಂದ ಭಗವಂತ ತರಿಸಿರುವಂಥದ್ದು, ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮ ನೆಲೆಸಿರುವಂತಹ ಕ್ಷೇತ್ರ. ಇವತ್ತೂ ಅದ್ಯಾಪಿ ಭಗವಂತ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ಸೌಭಾಗ್ಯವತೆಯರು ನಿತ್ಯದಲ್ಲಿ ಜಪ ಮಾಡಿದ್ದೇ ಆದ್ರೆ ಭಗವಂತನ ಮಾತು ನೋಡ್ರಿ, ನಾನ್ಯಾಭಿನಾಮ ಕೋಟಿಭಿಹಿ ತೋಷೋ ಮಮ ಭವ್ಯಸ್ಸು ಶ್ರೀಕೃಷ್ಣೇತಿ ಕೃತೋಚ್ಚಾರಣೆ ಪ್ರೀತಿರೇವಾರ್ಧಿಕಾರ್ಧಿಕ. ನನ್ನ ಕೋಟಿ ನಾಮಗಳಲ್ಲಿ ಕೃಷ್ಣನಾಮವ ಉತ್ಕೃಷ್ಟವಾಗಿರುವಂಥದ್ದು. ಕೃಷ್ಣನಾಮವನ್ನ ಜಪ ಮಾಡುವವರ ಮೇಲೆ ನಾನು ಶೀಘ್ರವಾಗಿ ಅನುಗ್ರಹ ಮಾಡ್ತೀನಿ. ಹಾಗಾಗಿ ಸ್ತ್ರೀಯರಿಗೆ ಕೃಷ್ಣ ಮಂತ್ರ ಜಪವನ್ನ ಹೇಳಿದ್ದಾರೆ. ಗುರುಗಳಿಂದ, ಸ್ವಾಮಿಗಳಿಂದ ಕೃಷ್ಣ ಮಂತ್ರದ ಜಪದ ಉಪದೇಶವನ್ನ ಪಡೆದುಕೊಂಡು ನಿತ್ಯದಲ್ಲಿ ಕೃಷ್ಣ ಮಂತ್ರ ಜಪವನ್ನ ಮಾಡಬೇಕಪ್ಪ. ಕೃಷ್ಣ ಮಂತ್ರದ ಜಪದ ಮಹಿಮೆ ಅಪೂರ್ವವಾಗಿರುವಂಥದ್ದು. ಕೃಷ್ಣೇತಿ ದ್ರಕ್ಷರಂ ನಾಮ ಮಂತ್ರಂ ಗೃಹೀತ್ವಾ ಕೃಷ್ಣ ದಾಸ್ಯದಂ. ಯಾರು ಈ ಕೃಷ್ಣ ಮಂತ್ರವನ್ನ ಜಪ ಮಾಡ್ತಾರೋ ಅವರಿಗೆ ಪುಷ್ಕರಂ ದುಷ್ಕರಂ ಗತ್ವಾ ದಶಲಕ್ಷಮಿವಂ ಜಪ ದಶಲಕ್ಷ ಜಪೇನೈವ ಮಂತ್ರ ಸಿದ್ಧಿರ್ಭವೇತ್ತದಾ. ಶ್ಲೋಕದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇರ್ಲಿ, ಭಾರತ ದೇಶ ಅದು ಕರ್ಮಭೂಮಿ. ದೇವಾನುದೇವತೆಗಳು ಆಸೆ ಪಡ್ತಾರಂತೆ,
ಈ ಭರತ ಭೂಮಿಯಲ್ಲಿ ನಾವು ಒಂದ್ಸಾರಿ ಆದ್ರೂ ಅವತಾರ ಮಾಡಬೇಕು. ಸಂಧ್ಯಾ ವಂದನೆ ಮಾಡಿದ್ರೆ ಅಶ್ವಮೇಧ ಫಲ ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ. ಯಾಕೆ ಅಷ್ಟು ಕಷ್ಟ ಒಳ್ಳೆ ಧರ್ಮ ಕಾರ್ಯವನ್ನ ಮಾಡೋಂಥದ್ದು. ಧರ್ಮ ಕಾರ್ಯ ಮಾಡಬೇಕಾದ್ರೆ ಅನೇಕ ವಿಘ್ನಗಳು. ಹಾಗಾಗಿ ಶಾಸ್ತ್ರ ಹೇಳಿರುವಂಥದ್ದು, ಕೃಷ್ಣ ಮಂತ್ರ ಜಪವನ್ನ ಯಾರು ಜಪ ಮಾಡ್ತಾರೋ ಅವರಿಗೆ ಎಲ್ಲಾ ರೀತಿಯ ಸೌಖ್ಯ. ಅದರಲ್ಲೂ ಸ್ತ್ರೀಯರಿಗೆ ಬೇಕಾಗಿರೋದೇ ಎರಡು ಮುಖ್ಯವಾಗಿ, ಒಂದು ಸೌಭಾಗ್ಯ, ಎರಡು ಸಂತತಿ. ಇವು ಎರಡನ್ನೂ ಆ ಮಂತ್ರ ಕೊಡ್ತಾ ಇದೆ. ಎಲ್ಲವನ್ನೂ ಕೊಡ್ತದೆ, ಅದರಲ್ಲಿ ಮುಖ್ಯವಾಗಿ ಇದನ್ನು ಕೊಡ್ತಾ ಇದೆ. ಹಾಗಾಗಿ ಆ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕಪ್ಪ. ಭಕ್ತಿಯಿಂದ ಮನಸ್ಸಿನಲ್ಲಿ ಜಪ ಮಾಡೋದ್ರಿಂದ, ಅಂದ್ರೆ ಮನಸ್ಸಿನಲ್ಲಿ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕು. ಕೃಷ್ಣ ರೂಪವನ್ನ ಧ್ಯಾನ ಮಾಡಬೇಕು. ಸುಂದರವಾಗಿರುವಂತಹ ಧ್ಯಾಯೇದ್ಧರಿನ್ಮಣಿ ಶ್ಲೋಕ ಇದೆ. ಆ ಶ್ಲೋಕವನ್ನ ಚಿಂತನೆ ಮಾಡುತ್ತಾ ಆ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕಪ್ಪ. ಜಪ ಮಾಡಿದ್ದೇ ಆದ್ರೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಎಲ್ಲವೂ ಅವರಿಗೆ ದೊರೀತಾ ಇದೆ ಅಂತ ಹೇಳ್ತಾರೆ. ಇನ್ನು ಜಪ ಮಾಡೋದಷ್ಟೇ ಅಲ್ಲ, ಜಪ ಮಾಡಿದ ಮೇಲೆ ಸ್ತ್ರೀಯರು ಮಾಡಬೇಕಾಗಿರುವಂತಹ ಒಂದು ಕರ್ತವ್ಯ, ದೇವರಿಗೆ, ದೊಡ್ಡವರಿಗೆ, ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ನಮಸ್ಕಾರದ ಬಗ್ಗೆ ಮುಂದೆಲ್ಲ ಹೇಳ್ತಾರೆ. ಅದರಲ್ಲೂ ಸುವಾಸಿನಿ ಸ್ತ್ರೀಯರು ನಿತ್ಯದಲ್ಲಿ ಭಗವಂತನಿಗೆ, ಅಂದ್ರೆ ಪ್ರತಿಮೆ ಆಗಿರಬಹುದು, ಸಾಲಿಗ್ರಾಮ ಆಗಿರಬಹುದು, ಅವನ್ನ ಮುಟ್ಟೋ ಹಾಗಿಲ್ಲ, ದೂರದಿಂದ ನಮಸ್ಕಾರವನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡಿಬೇಕಪ್ಪ ಅಂತ ಹೇಳ್ತಾರೆ. ಅದರಲ್ಲೂ ದೇವರನ್ನ ಸ್ಮರಣೆ ಮಾಡ್ತಾ ಎಲ್ಲ ಕೆಲಸವನ್ನ ಮಾಡಬೇಕು. ಇಲ್ಲಿಂದ ಪ್ರಾರಂಭ ನಿತ್ಯದಲ್ಲಿ ಮಾಡುವಂತಹ ಕರ್ತವ್ಯಗಳು. ಗೃಹಿಣಿ ಪ್ರಮುಖ ಸ್ಪರ್ಶ ಗಾಯಂತ್ಯ ಪುರುಷೋತ್ತಮ. ಯಾವುದೇ ಕೆಲಸ ಮಾಡಲಿ, ಮನೆಯ ಕೆಲಸ, ಇದು ತಮ್ಮ ಮನೆ ಕೆಲಸ ಅಂತ ಮಾಡಬಾರ್ದು. ಇದು ಭಗವಂತನ ಸೇವೆ, ಭಗವಂತ ಪ್ರೀತನಾಗ್ಲಿ ಅನ್ನೋ ಭಾವನೆಯಿಂದ ಸೇವೆಯನ್ನ ಮಾಡಬೇಕು. ತಮ್ಮ ಮಕ್ಕಳನ್ನೇ ತಾವು ಪಾಲನೆ ಮಾಡಿದ್ರು, ಪೋಷಣೆ ಮಾಡಿದ್ರು, ಕೃಷ್ಣ ಪರಮಾತ್ಮ ಇದು ನಿನ್ನ ಸೇವಾ ಅನ್ನೋ ಭಾವನೆಯಿಂದ ಆ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನ ಚಿಂತನೆ ಮಾಡ್ತಾ, ಬಾಲ ಕ್ರೀಡಾದಿ ಚರಿತೈಹಿ ಕರ್ಮ ಕುರ್ಯಾದ ಅತೀಂದ್ರತಃ. ಆಲಸ್ತನ ಮಾಡಬಾರ್ದು. ಇರ್ಲಿ ಬಿಡ್ರಿ, ಆಮೇಲೆ ಮಾಡಿದ್ರಾಗ್ತದೆ. ಊಟ ಆಯ್ತು, ಊಟ ಆದ್ಮೇಲೆ ಎಲೆಯನ್ನು ತೆಗಿಬೇಕು. ಆ ಎಲೆಯನ್ನು ತೆಗಿಲಿಕ್ ಮತ್ತೆ ಆಲಸ್ಯ. ಇರ್ಲಿ ಬಿಡ್ರಿ, ಒಂದು 10 ನಿಮಿಷ ಆಗ್ಲಿ, ಆಮೇಲೆ ತೆಗಿಯೋಣಂತೆ, ಅರ್ಧ ಗಂಟೆ ಆಗ್ಲಿ. ಯಾವತ್ತೂ ಕೆಲಸದಲ್ಲಿ ಅತೀಂದ್ರತಃ ಆಲಸ್ಯತನವನ್ನ ಮಾಡದೆ ಆ ಕೆಲಸವನ್ನ ಮಾಡೋದನ್ನ ಅಭ್ಯಾಸ ಮಾಡಬೇಕಪ್ಪ. ಮೊದಲನೇದಾಗಿ ಅದು ಲೌಕಿಕ ಕಾರ್ಯ ಇರಬಹುದು ಅಥವಾ ಕರ್ಮ, ಪಾರಮಾರ್ಥಿಕ ಕರ್ಮ ಇರಬಹುದು. ಎರಡಕ್ಕೂ ಬೇಕಾಗಿರುವಂಥದ್ದು ಶುದ್ಧವಾದ ನೀರು. ಯಾವುದೇ ಮನೆಯಲ್ಲಿ ಹೋಗಿ ನೀವು ಫಸ್ಟ್ ಮೊದಲಿಗೆ ಗೃಹ ಪ್ರವೇಶ ಮಾಡೋ ಸಂದರ್ಭದಲ್ಲೇ ಮೊದಲು ಕೇಳೋ ಮೊದಲನೇ ಪ್ರಶ್ನೆ ಇದು: ನೀರು ಚೆನ್ನಾಗಿ ಬರ್ತದಾ? ಪಕ್ಕದಲ್ಲಿ ಬಾವಿ ಇದೆನಾ? ಬೋರ್ ಇದೆನಾ? ನದಿ ಹರಿತದ? ಇದನ್ನ ನಾವು ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಕೇಳುವಂಥದ್ದು. ಅಂದ್ರೆ ನೀರು ಇದು ಮನೆಗೆ, ಮಠಕ್ಕೆ, ಮಂದಿರಕ್ಕೆ ಎಲ್ಲರಿಗೂ ಅವಶ್ಯಕವಾಗಿ ಬೇಕಾಗಿರುವಂತಹ, ಬೇಕಾಗಲೇ ಅತ್ಯಂತ ಅವಶ್ಯಕವಾಗಿರುವಂತಹದ್ದು. ಹಾಗಾಗಿ ಆ ನೀರಿನ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತಾರೆ ಶಾಸ್ತ್ರಕಾರರು. ನೀರನ್ನ ಪಾಕ ಮಾಡೋದಕ್ಕೆ ನೀರನ್ನ ಶೋಧಿಸಿಕೊಳ್ಳಬೇಕು. ಶುದ್ಧವಾದ ಜಲಾಶಯದಿಂದ ಆ ನೀರನ್ನ ತಂದಿಟ್ಕೊಳ್ಳಬೇಕಪ್ಪ. 3 ಬಾರಿ ಶೋಧಿಸಬೇಕು. ಭಾಂಡಾಂತರೇ ಜಲಂ ನೀತ್ವಾ ಶೋಧಯಿತ್ವಾ ಸುವಾಸಸ. 3 ಮಡಿಕೆಯನ್ನ ಮಾಡಿ ಆ ನೀರನ್ನ ಶುದ್ಧವಾಗಿ ಹಿಡಿದಿಟ್ಕೊಳ್ಳಬೇಕು. ನೋಡಿ, ಇದ್ರೊಳಗೊಂದು ಆರೋಗ್ಯದ ಸೂಚನೆ ಇದೆ. ರೋಗಗಳು ಬರೋದೇ ನಮಗೆಲ್ಲಿಂದ? ಮೊದಲು ನೀರಿನಿಂದ. ನೀರು ಎಷ್ಟು ಶುದ್ಧವಾಗಿರ್ತದೋ ರೋಗಾದಿಗಳು ಅಷ್ಟು ನಿಮ್ಮಿಂದ ದೂರ ಇರ್ತಾವೆ, ಬರೋದೇ ಇಲ್ಲ ರೋಗ. ನೀರನ್ನ ಶುದ್ಧವಾಗಿ ಇಡದೆ ಇದ್ದದ್ದರಿಂದಲೇ ಅನೇಕ ರೋಗಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ. ಅದಕ್ಕೆ ನಾವೇನ್ ಮಾಡಬೇಕು?
ಮೊದಲು ನಾವು ಬಳಸುವಂತಹ, ಅದರಲ್ಲೂ ಪಾಕಕ್ಕೆ ಬಳಸುವಂತಹ ನೀರು ಅತ್ಯಂತ ಶುಭ್ರವಾಗಿ, ಸ್ವಚ್ಛವಾಗಿ, ಶುದ್ಧವಾಗಿರೋದನ್ನ ಕಲ್ತುಕೊಳ್ಳಬೇಕಪ್ಪ. ಅದಕ್ಕೆ ಹೇಳಿದ್ರು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಆ ನೀರನ್ನ ಸ್ವೀಕಾರ ಮಾಡಬೇಕು, ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನೀರೇನಿದೆ ಅಲ್ಲ, ಸೃಷ್ಟಿಯ ಆದಿಯಲ್ಲಿ ಅಂತ್ಯದಲ್ಲಿ ಇರುವಂಥದ್ದು. ಪ್ರಳಯ ಆಗ್ತಾ ಇದೆ, ಆಗುವಂತಹ ಸಂದರ್ಭದಲ್ಲಿ ಪೂರ್ಣ ಎಲ್ಲ ನೀರಿನಿಂದ ತುಂಬ ಹೋಗಿರ್ತದೆ. ಹಾಗಾಗಿ ಆ ಜಗತ್ತಿನ ಸೃಷ್ಟಿಯ ಕರ್ಮವನ್ನ ಭಗವಂತ ಮಾಡಿಸ್ತಾನೆ ಅನ್ನುವಂತಹ ಅನುಸಂಧಾನದಿಂದ ಆ ನೀರನ್ನ ಸೇವನೆ ಮಾಡಬೇಕಪ್ಪ, ತೆಗೆದುಕೊಳ್ಳಬೇಕು. ಇದರ ಜೊತೆಗೆ ಅಡಿಗೆ ಮಾಡ್ತಾರೆ. ನೀರು ತುಂಬಿಕೊಳ್ಳುವಂಥದ್ದು, ಅದರ ಜೊತೆಗೆ ಅಡಿಗೆ ಮಾಡುವಂಥದ್ದು. ಅಡಿಗೆ ಇದೆ ಅಲ್ಲ, ಅದು ಹೇಗಿರಬೇಕು ಅಡಿಗೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ವಶಿಷ್ಠರು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಉತ್ತರವನ್ನ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅನ್ನುವಂಥ 6 ಗುಣಗಳಿಂದ ಕೂಡಿರುವಂಥದ್ದು ಆ ಅಡಿಗೆ. ಅಡಿಗೆ ಸಿದ್ಧ, ಪಥ್ಯ, ಶುದ್ಧ, ಶುಭ್ರ, ರುಚ್ಯ, ಮನೋಹರ. ಅರ್ಥವನ್ನು ನೋಡೋಣ. ಈ 6 ಗುಣಗಳಿಂದ ಕೂಡಿದ್ರೆ ಮಾತ್ರ ಅದು ಅಡಿಗೆ, ಇಲ್ಲಾಂದ್ರೆ ಅಡಿಗೆ ಅಲ್ಲ ಅದು. ಸ್ನಿಗ್ಧಂ ಅಂದ್ರೆ ಏನು? ಅಡಿಗೆ ಮಾಡುವಾಗ ನೈವೇದ್ಯ ಸ್ವೀಕರಿಸುವಂತಹ ಭಗವಂತನಲ್ಲಿ ಭಕ್ತಿ ಇರಬೇಕು. ನಾವು ಅಡಿಗೆ ಮಾಡ್ತೀವಲ್ಲ, ಕೇವಲ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಡಿಗೆ ಮಾಡಬಾರದು. ಭಗವಂತ ಇದನ್ನೇ ಸ್ವೀಕಾರ ಮಾಡು. ದೇವರಿಗೆ ನೈವೇದ್ಯ ಮಾಡದೆ ಯಾವ ಪದಾರ್ಥವನ್ನೂ ಬಾಯಲ್ಲಿ ಹಾಕಬಾರದು. ಇದು ನಮ್ಮ ಧ್ಯೇಯೋದ್ದೇಶವಾಗಿರಬೇಕು, ನಿತ್ಯದ ಕರ್ತವ್ಯ ಆಗಿರಬೇಕು, ನಮ್ಮ ಜೀವನದ ಮುಖ್ಯ ಗುರಿಯಾಗಿರಬೇಕು. ಆಚಾರ್ಯರು ನಮಗೆ ಹೇಳಿಕೊಟ್ಟಿರುವಂತಹ ಸಂದೇಶ ಇದು. ದೇವರಿಗೆ ನೈವೇದ್ಯ ಮಾಡೇ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ಆ ಅಡಿಗೆ ಏನಿದೆ ಅಲ್ಲ, ಅದು ಶುದ್ಧವಾಗಿ ಮಾಡಬೇಕು. ಸ್ನಿಗ್ಧಂ ಅಂದ್ರೆ ಮಕ್ಕಳ ಮೇಲೆ ವಾತ್ಸಲ್ಯ, ದಾಸದಾಸಿಯರಲ್ಲಿ ದಯ, ಭಕ್ತಿ, ಗೌರವ, ಅನುರಾಗ, ವಾತ್ಸಲ್ಯ ಇವೆಲ್ಲವೂ ಅವರವರ ತಾರತಮ್ಯ ವಯಸ್ಸು ಅನುಗುಣವಾಗಿ ಬರೋ ಹಾಗಾಗಬೇಕು. ಸಜ್ಜನಿಕೆ ಅವರ ಮನಸ್ಸಿನಲ್ಲಿ ಉತ್ಪತ್ತಿಯಾಗಬೇಕು. ಹಾಗಾಗಿ ಆ ಆರೋಗ್ಯ ಚೆನ್ನಾಗಿರಬೇಕು. ತುಪ್ಪ, ಎಣ್ಣೆ ಇವುಗಳನ್ನ ಬಳಸಿ ಅಡಿಗೆಯನ್ನ ತಯಾರು ಮಾಡಬೇಕು. ಇದೆಲ್ಲ ದೀರ್ಘಾಯುಷ್ಯದ ರಹಸ್ಯ ಅಂತ ಹೇಳ್ತಾರೆ. ಸಿದ್ಧವಾಗಿರಬೇಕು. ಇನ್ನು ಪಥ್ಯಂ ಅಂತಾರೆ, ತಿನ್ನುವಂತ ಆಹಾರ ಇದೆಯಲ್ಲ, ಅದು ಆರೋಗ್ಯಕರವಾಗಿರಬೇಕು. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪದಾರ್ಥಗಳನ್ನ ಬಳಸಿ ಆರೋಗ್ಯ ಚೆನ್ನಾಗಿರ್ತದೆ. ಪಾಯಸ ಮಾಡಿದ್ದಾರೆ, ಉದಾಹರಣೆಗೆ ಪಾಯಸ ಮಾಡಬೇಕು ಅಂತ ಹೇಳಿ 1 ಬಟ್ಟಲು ಪಾಯಸಕ್ಕೆ 5 kg ಸಕ್ಕರೆ ಹಾಕಿದ್ರೆ ಏನಾಗಬಹುದು? ಉಪ್ಪಿನಕಾಯಿ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಅದಕ್ಕೆ 5 kg, ಒಂದು ಸಣ್ಣ ಬಟ್ಲಲ್ಲಿದೆ ಉಪ್ಪಿನಕಾಯಿ, ಅದಕ್ಕೆ 5 kg ಉಪ್ಪು ಹಾಕಿದ್ರೆ ಏನಾಗಬಹುದು ಪರಿಸ್ಥಿತಿ? ಯಾವುದನ್ನ ಹೇಗೆ ಮಾಡಬೇಕು ಅಂತ ಪಾಕಶಾಸ್ತ್ರ ಹೇಳ್ತದೋ ಆ ರೀತಿಯಾಗಿ ಅಡಿಗೆ ತಯಾರು ಮಾಡಬೇಕು. ನಿಷಿದ್ಧವಾದ ಪದಾರ್ಥಗಳನ್ನ ಬಳಸಬಾರದು. ಅದನ್ನೆಲ್ಲ ಹೇಳ್ತಾರೆ. ಪಥ್ಯವಾಗಿರಬೇಕು, ದೇಹಕ್ಕೆ ಸ್ವಾಧೀನ ಬರೋ ಹಾಗಿರ್ಬೇಕು. ಪಥ್ಯ ಅಂದ್ಕೊಳ್ಳೆ ಚೆನ್ನಾಗಿ ನೆನಪಾಗುವಂಥದ್ದು. ಸಾಮಾನ್ಯವಾಗಿ ಈ ಧನುರ್ಮಾಸದಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಧನುರ್ಮಾಸದಲ್ಲಿ ಹುಗ್ಗಿಯನ್ನ ಮಾಡ್ತಾರೆ. ಯಾಕೆ ಹುಗ್ಗಿಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಆಗ ತಂಪಾಗಿರುವಂತಹ ವಾತಾವರಣ, ದೇಹದಲ್ಲಿ ಉಷ್ಣತೆ ಬೇಕು. ಆ ತಂಪನ್ನು ತಡೆದುಕೊಳ್ಳಿಕ್ಕೋಸ್ಕರವಾಗಿ ಶಾಸ್ತ್ರ ಹೇಳಿದೆ ಮುಗ್ಗಾನ್ನವನ್ನು ದಫರ್ಪಣೆ ಮಾಡಬೇಕು, ಅದೆಲ್ಲ ಸರಿ. ವೈಜ್ಞಾನಿಕವಾಗಿ ನೋಡೋದಾದ್ರೂ ಆ ಸಮಯದಲ್ಲಿ ಆ ಹುಗ್ಗಿಯಲ್ಲಿ ಆ ಕೆಲವೊಂದು ಪದಾರ್ಥಗಳನ್ನ ಹಾಕ್ತಾರೆ. ಆ ಪದಾರ್ಥಗಳನ್ನ ಹಾಕಿ ಮಾಡೋದ್ರಿಂದ ಶುಂಠಿ ಆಗಿರಬಹುದು, ಬೆಣ್ಣೆ ಆಗಿರಬಹುದು, ಇವೆಲ್ಲ ಆರೋಗ್ಯಕ್ಕೆ, ತುಪ್ಪ ಆಗಿರಬಹುದು, ಲವಂಗ ಆಗಿರಬಹುದು, ಆರೋಗ್ಯಕ್ಕೆ ಬಹಳ ಅತ್ಯಂತ ಅವಶ್ಯಕ ಆ ಸಂದರ್ಭದಲ್ಲಿ. ಅದನ್ನ ಬಳಸಿ ಅಡಿಗೆಯನ್ನ ಮಾಡ್ತಾರೆ. ಅದು ಪಥ್ಯವಾಗಿರುವಂತ ಆಹಾರ. ಒಳ್ಳೆ ಹೈ BP ಇದ್ದವನಿಗೆ ಉಪ್ಪಿನಕಾಯಿ ಹಾಕಿದ್ರೆ ಅದು ಪಥ್ಯ ಅಲ್ಲ. ಶುಗರು ದಾಟ್ ಹೋಗಿರ್ತದೆ 400 ಗಟ್ಲೆ, ಅವನಿಗೊಂದು ಮೈಸೂರು ಪಾಕ್ ಹಾಕಿದ್ರೆ ಅದು ಪಥ್ಯ ಆಹಾರ ಅಲ್ಲ. ಇಲ್ರಿ, ನೀವು ಪಕ್ಕದಾಗ ಕೂತಿರೋರಿಗೆ ಚೆನ್ನಾಗಿರೋದು ಹಾಕಿದ್ದೀರಿ, ಈ ಕಡೆ ಕೂತಿರೋರಿಗೆ ಹಾಕೇ ಇಲ್ಲ, ನೀವು ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಅನ್ನೋ ಹಂಗಿಲ್ಲ.
ಯಾರಿಗೆ ಯಾವುದು ಪಥ್ಯವೋ ವೈದ್ಯರ ಸಲಹೆ ಸೂಚನೆ ಪ್ರಕಾರನೇ ಊಟವನ್ನ ಮಾಡಬೇಕು. ಅದನ್ನು ಶಾಸ್ತ್ರ ಹೇಳ್ತದೆ. ಪಥ್ಯವಾಗಿರುವ ಹಾಗಿರಬೇಕು ಆಹಾರ. ಎಲ್ರಿಗೂ ಎಲ್ಲ ಆಹಾರ ಸೂಚನೆ ಹೇಳಿಲ್ಲ. ದೇಹಕ್ಕೆ ಅನುಗುಣವಾಗಿ ಆ ಆಹಾರವನ್ನು ತಯಾರು ಮಾಡಬೇಕಪ್ಪ. ಆಗ ಮನಸ್ಸು ಶುದ್ಧವಾಗಿರ್ತದೆ. ಇನ್ನು ಶುದ್ಧವಾದ ಆಹಾರ, ನಾನೀಗ ಹೇಳದ ಹಾಗೆ ನಿಷಿದ್ಧವಾದ ಪದಾರ್ಥಗಳನ್ನು ಮಾಡಬಾರದು. ಸತ್ವಭರಿತವಾದ ಭಗವಂತನಲ್ಲಿ ಭಕ್ತಿ ಬರೋ ಹಾಗೆ ಮಾಡುವಂತಹ ಸಾತ್ವಿಕವಾದ ಆಹಾರವನ್ನು ತಯಾರು ಮಾಡಬೇಕು. ಇನ್ನು ಶುಭ್ರಂ ಅಂದ್ರು, ಅಂದ್ರೆ ಆಹಾರ ಮಾಡುವ ಸ್ಥಳ ಇದೆ ಅಲ್ಲ, ಅದು ಶುದ್ಧವಾಗಿರಬೇಕು. ನಾನು ಮೊದಲು ಹೇಳಿದ್ನಲ್ಲ, ನೀರಿನ ಉದಾಹರಣೆ, ನೀರಿನ ನಂತರ ಇದು ಎರಡನೇದ್ದು. ಮಾಡೋ ಜಾಗ ಇದೆ ಅಲ್ಲ, ಅದು ಅತ್ಯಂತ ಶುದ್ಧವಾಗಿರಬೇಕು. ರೋಗಾದಿಗಳು ಬರ್ಲಿಕ್ಕೆ ಅದೇ ಕಾರಣ. ಹಿಂದೆಲ್ಲ ಮಡಿ ಅಡಿಗೆ ಮನೆ ಅಂತ ಇರ್ತಿತ್ತು. ಇವತ್ತು ಕೆಲವು ಕಡೆ ಮನೆಯಲ್ಲಿದೆ, ಅಲ್ಲಿ ಎಲ್ಲರನ್ನೂ ಬಿಡೋದಿಲ್ಲ. ಅವ್ರ ಮನೆಯವರೇ ಒಳಗೆ ಹೋಗೋದಿಲ್ಲ. ಒಳಗೆ ಹೋಗ್ಬೇಕು ಅಂದ್ರೆ ಶುದ್ಧವಾಗಿ ಸ್ವಚ್ಛವಾಗಿ ಕೈಕಾಲೆಲ್ಲ ತೊಳೆದುಕೊಂಡು ಆಮೇಲೆ ಒಳಗೆ ಹೋಗ್ಬೇಕು. ಆಪರೇಷನ್ ಥಿಯೇಟರ್ಗಿಂತಲೂ 100 ಪಟ್ಟು ಶುದ್ಧವಾಗಿರುವಂತಹ ಮನೆಗಳಿದ್ದಾವೆ. ಅಡಿಗೆ ಮನೆಯಲ್ಲಿ ಯಾರನ್ನು ಬಿಡೋದಿಲ್ಲ, ಅವ್ರ ಮನೆಯವರೇ ಒಳಗೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಇದೇ ಕಾರಣ, ಶುಭ್ರಂ. ಯಾಕೆ ಅಂದ್ರೆ ಮಾಡಿದ ಆಹಾರ ಸ್ವಚ್ಛವಾಗಿರಬೇಕು, ಯಾವ ಮಾಲಿನ್ಯ ಇರಬಾರದು. ರುಚ್ಯಂ ಅಂದ್ರೆ ಪದಾರ್ಥವಾಗಿರಬೇಕು, ಅದು ತಿನ್ನಬೇಕು, ಅದೆಲ್ಲ ಸರಿ. ಅದು ಔಷಧಿ ಹಾಗಿರಬೇಕು, ಬಹಳ ಆರೋಗ್ಯಯುತವಾಗಿರಬೇಕು. ಒಂದೊಂದು ಪದಾರ್ಥವನ್ನ ತಿನ್ನೋದ್ರಿಂದ ಒಂದೊಂದು ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ವಿಜ್ಞಾನ ಇವತ್ತು ಹೇಳ್ತಾ ಇದೆ. ಶಾಸ್ತ್ರ ಯಾವತ್ತೂ ಹೇಳಿದೆ. ತುಪ್ಪವನ್ನ ತಿಂದ್ರೆ, ಹಾಲನ್ನ ತಿಂದ್ರೆ ಕ್ಷೀರೇಣ ವರ್ಧತೆ ಆಯುಹು. ಶಾಸ್ತ್ರದಲ್ಲೆಲ್ಲ ಹೇಳಿದ್ದಾರೆ ವಿಸ್ತಾರವಾಗಿ. ಆಯಾ ಪದಾರ್ಥಗಳಿಂದ ಆಯಾ ಆರೋಗ್ಯ ಬರ್ತದೆ. ರಾತ್ರಿ ಮೊಸರು ತಿನ್ನಬಾರದು, ಬೆಳಗ್ಗೆ ಮಾತ್ರ ಮೊಸರು ತಿನ್ನಬೇಕು, ಪಚನ ಕ್ರಿಯೆ ಚೆನ್ನಾಗಿ ಆಗ್ತದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ರುಚ್ಯಂ, ರುಚಿಕರವಾದ ಆಹಾರ ಮಾಡಬೇಕು. ನಾನು ಮಾಡಿದ್ದೀನಿ, ತಿನ್ರಿ ಎದ್ದು ಹೋಗ್ರಿ ಅನ್ನೋ ಭಾವನೆ ಯಾವತ್ತೂ ಇರಬಾರದು. ರುಚಿಕರವಾದ ಆಹಾರವನ್ನ, ಸ್ವಾದಭರಿತವಾದ, ತಿಂದ ಮೇಲೂ ಎಲ್ಲರ ಮುಂದೆ ಹೇಳಬೇಕು, ಏನ್ ಚೆನ್ನಾಗಿ ಮಾಡಿದ್ರಿ ಪದಾರ್ಥ ಅಡಿಗೆನ ಅಂತ ಅನ್ನೋ ಹಾಗಿರ್ಬೇಕು. ಅಷ್ಟು ಚೆನ್ನಾಗಿ ಅಡಿಗೆಯನ್ನ ಮಾಡಬೇಕು. ಅಂದ್ರೆ ಜ್ಞಾನಪೂರ್ವಕವಾಗಿ ತಿಳಿದು ಕಲಿತು ಹಿರಿಯರಿಂದ ಅಡಿಗೆಯನ್ನ ಮಾಡಬೇಕಪ್ಪ. ಇನ್ನು ಮನೋಹರ ಪಾಕ ಅಂದ್ರೆ ಅಡಿಗೆ ಮಾಡಿರ್ತಾರಲ್ಲ, ತಿನ್ನೋ ಬೇಕಾರ ಮಾತ್ರ ಸುಖ ಆಗಬಾರದು, ತಿಂದ ಮೇಲೂ ಸುಖ ಆಗಬೇಕು. ಇದು ಭಾರಿ ಅತ್ಯಂತ ಅವಶ್ಯಕ. ಅಂದ್ರೆ ದೀರ್ಘಕಾಲವಾದ ಸಂತೋಷ, ಆನಂದ, ಆರೋಗ್ಯ ಎಲ್ಲ ಬರಬೇಕು. ಇದಿಷ್ಟು ಅಡಿಗೆಯ ಒಂದು ಲಕ್ಷಣ, ಗುಣಲಕ್ಷಣ. ಅಡಿಗೆ ಮಾಡಬೇಕಾದ್ರೆ ಈ ಲಕ್ಷಣಗಳಿರಬೇಕು. ಅಡಿಗೆ ಅಂತ ಶಬ್ದ ಇದೆ ಅಲ್ಲ, ಅದಕ್ಕೆ ಶಾಸ್ತ್ರ ಹೇಳಿದ್ರು, ಸ್ವಲ್ಪ ಬಿಡಿಸ್ಕೊಳ್ರಿ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಭಗವಂತನ ಅಡಿ ಅಂದ್ರ ಪಾದದ ಸಮೀಪಕ್ಕೆ ಹೋಗೋಂಥದ್ದು ಇದು ಅಡಿಗೆ. ಅದಕ್ಕೆ ಅಡಿಗೆ. ಅಡಿ ಅಂದ್ರೆ ಪಾದ. ಆ ಪಾದಕ್ಕೆ ಸಮೀಪದಲ್ಲಿ ನಾವು ಹೋಗ್ತಾ ಇದ್ದೀವಿ. ಬರೇ ಅಡಿಗೆ ಮಾಡ್ತೀವಿ ಅಂತ ಯಾವತ್ತು ಅನ್ಕೋಬಾರದು. ಅಡಿಗೆ ಮಾಡಬೇಕಾದ್ರೆ ದೇವರ ಹತ್ರ ನಾವು ಹೋಗ್ತಾ ಇದ್ದೀವಿ. ಯಜ್ಞಾರ್ಥಂತೂ ಪಚೇತನ್ನಂ ಆತ್ಮಾರ್ಥಂ ನ ಕದಾಚನ. ಸ್ವಂತ ತನ್ನ ದೇಹಕ್ಕೋಸ್ಕರವಾಗಿ ಯಾವತ್ತೂ ಅಡಿಗೆಯನ್ನು ಮಾಡಬಾರದು. ಯಜ್ಞಕ್ಕೋಸ್ಕರವಾಗಿ ಇಲ್ಲ ಭಗವಂತನ ಪ್ರೀತ್ಯಸ್ತಕವಾಗಿ ಹೊರತು ತನ್ನಕ್ಕೋಸ್ಕರವಾಗಿ ಯಾವತ್ತೂ ಅಡಿಗೆಯನ್ನು ಮಾಡಬಾರದು. ಯಾಕೆ ಅಂದ್ರೆ ಭುಂಜಂತೇತೋ ಅಘಂಪಾಪಂ ಪಚ್ಚಂತೇತ್ ಆತ್ಮಕಾರಣಾತ್. ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ. ಭಗವಂತನ ಉದ್ದೇಶವಿಲ್ಲದೆ ತನಗೋಸ್ಕರ ಅಡಿಗೆ ಮಾಡಿಕೊಳ್ಳುವಂಥವನು, ಅವನು ಅಡಿಗೆ ಮಾಡೋದಲ್ಲ, ತಿನ್ನೋದಲ್ಲ, ಅದು ಪಾಪವನ್ನೇ ತಿಂತಾನೆ. ಕೃಷ್ಣ ಪರಮಾತ್ಮನ ಸಂದೇಶ ಇದು. ಹಾಗಾಗಿ ಮಾಡುವಂತ ಅಡಿಗೆ ಅಂತ ಅನ್ಕೊಳ್ಬೇಕು. ಅದು ಭಗವಂತನ ಹತ್ತಿರ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಅಡಿಗೆಯ ಹಿನ್ನೆಲೆ.